ಅಂಥವರು ನಿನ್ನ ಮಂತ್ರಿಗಳಾಗಿರ್ಬೇಕು, ಅಂಥವರು ಸೇನಾಪತಿಗಳಾಗಿರ್ಬೇಕು. ಕಂಡವರನ್ನ ನೀನು ಸೇನಾಪತಿ ಮಾಡ್ಲಿಕ್ಕೆ ಹೋಗ್ಬೇಡ. ಏರ್ಫೋರ್ಸಿನ ಅಥವಾ ಬೇರೆ ನೇವಿಯ ಸೇನಾಪತಿಗಳನ್ನ ಕಂಡವರನ್ನ ಮಾಡ್ಲಿಕ್ಕೆ ಹೋಗ್ಬೇಡ, ಹಾಳಾಗ್ತಿ. ಉತ್ತಮರಾಗಿರತಕ್ಕಂಥ ಆತ್ಮ ಸಮಾವೃದ್ಧ ಹಿರಿಯರಾಗಿರ್ಬೇಕು, ವಯಸ್ಸಿನಿಂದ ಪಕ್ವರಾಗಿರ್ಬೇಕು. ಸಣ್ಣ ಮಕ್ಕಳು ರಾಜರಾಗಿ ಏನ್ ಬಹಳ ಲಾಭ ಇಲ್ಲ. ಕನಿಷ್ಠ ರಾಜನಾದ್ರೂ ಚಿಂತೆ ಇಲ್ಲ, ಮಂತ್ರಿಗಳಂಥವರಾಗಬಾರದು. ಮಂತ್ರಿಗಳು ಪಕ್ವರಿರಬೇಕು. ವೃದ್ಧ ಶುದ್ಧ ಸಂಬೋಧನಕ್ಷಮ, ಒಳ್ಳೆ ತಿಳುವಳಿಕೆಯನ್ನ, ಪ್ರಜೆಗಳು ಏನೋ ತಮ್ಮ ಅಭಿಪ್ರಾಯಗಳನ್ನು ಹೇಳಿದಾಗ ಕೇಳಿ ತಿಳಿದುಕೊಳ್ಳುವಂತ ಯೋಗ್ಯತೆ ಇರಬೇಕು ಅವರಿಗೆ. ಪ್ರಜೆಗಳ ದುಃಖವನ್ನ ದುಮ್ಮಾನವನ್ನು ತಿಳ್ಕೊಳ್ಳಿಕ್ಕೆ ಯೋಗ್ಯತೆಯೇ ಇಲ್ಲ ಅಂತಾದರೆ ಅವನೇನು ಸಂಬೋಧನ, ಅವನೇನು ಮಂತ್ರಿ ಆಗ್ತಾನೆ? ಕುಲೀನಾಶ್ಚಾನುರಕ್ತಾಶ್ಚ ಕೃತಸ್ಥೆ ವೀರಮಂತ್ರಿಣ. ಆ ಮಂತ್ರಿಗೆ ರಾಜ್ಯದ ಬಗ್ಗೆ, ರಾಜನ ಬಗ್ಗೆ ಪ್ರೀತಿ ಇರಬೇಕು, ಅನುರಕ್ತರಾಗಿರ್ಬೇಕು. ವಿಜಯೋ ಮಂತ್ರಿ ಮೂಲೋ ಹಿ ರಾಜ್ಯೋ ಭವತಿ ಕಚ್ಚಿನ್ ನಿದ್ರಾವಶಂ ನೈಷಿ ಕಚ್ಚಿತ್ ಕಾಲೇ ವಿಬುದ್ಧಸೆ. ನೀನು ನಿದ್ರಾವಶನಾಗುವುದಿಲ್ಲಲ್ಲ. ನಿದ್ರೆ ಬಂದಿದೆ ಅಂತ ಹೇಳಿ ಕಂಡಾಗ ಆಗಾಗ ಮಲಗಿಬಿಡ್ತೀಯ, ಹುಚ್ಚರ ಹಾಗೆ ಅಜ್ಞಾನದಿಂದ ಅವಿದ್ಯೆಯಿಂದ ಕವಿದು ಬಿಡ್ತೀಯ. ಕಚ್ಚಿಚ್ಚ ಅಪರದಾತ್ರೇಶು ಚಿಂತೆಯರ್ಥಮರ್ಥವಿದ ಕಚ್ಚಿನ್ ಮಂತ್ರಯತೇನೈಕ. ನೀನೊಬ್ಬನೇ ಆಲೋಚನೆ ಮಾಡಿ ನಿನ್ನ ನಿರ್ಣಯವನ್ನೇ ನೀನು ಇಂಪೋಸ್ ಮಾಡ್ತೀಯೋ, ಅಥವಾ ಮಂತ್ರಿಗಳ ಜೊತೆಗೆ ಆಲೋಚನೆ ಮಾಡಿ ಆಮೇಲೆ ನೀನು ನಿರ್ಣಯಗಳನ್ನು ತೆಗೆದುಕೊಳ್ತೀಯೋ? ಹೇಗೆ ಮಾಡ್ತೀಯಪ್ಪ? ಅಥವಾ ನೂರಾರು ಜನರನ್ನು ಕರೆದು ಎಲ್ಲರ ಅಭಿಪ್ರಾಯವನ್ನು ಕೇಳೋದು, ಕಂಡವರ ಅಭಿಪ್ರಾಯವನ್ನು ಕೇಳ್ತಾ ಹೋಗೋದು, ಹೀಗೆ ಮಾಡ್ತೀಯೋ? ಏನು ಮಾಡ್ತೀನಿ ನೀನು? ಎರಡೂ ತಪ್ಪು. ಎಲ್ಲರ ಅಭಿಪ್ರಾಯಗಳನ್ನು ಕೇಳಿದ್ರೆ ಕೊನೆಗೂ ನಿರ್ಣಯವಾಗುವುದಿಲ್ಲ, ನಿರ್ಣಯ ಆಗೋದೇ ಇಲ್ಲ. ಇವರಿಗೆ ಸಮಾಧಾನಗೊಳಿಸೋದಕ್ಕೆ ಅವರಿಗೆ ಅಸಮಾಧಾನ, ಅಲ್ಲಿ ಅಸಮಾಧಾನ ಪರಿಹಾರ ಮಾಡೋದಕ್ಕೆ ಇಲ್ಲಿ ದುಃಖ. ಹೀಗಾಗಿ ಆ ರಾಜ್ಯ ಏನು ಅಂತಂದ್ರೆ ಹಂಗಂದ್ರೆ ಹಂಗೆ, ಅದು ಎಂದೂ ನಡೆಯುವುದೇ ಇಲ್ಲ, ಅದು ಹಂಗದು. ಆದ್ದರಿಂದ ನೀನು ಮಂತ್ರಣ ಮಾಡುವುದು, ನೀನು ಎಲ್ಲರ ಮಾತನ್ನು ಕೇಳಿ ಬಹಳ ಜನರನ್ನು ಕಟ್ಟಿಕೊಂಡು ನೀನು ಸಾಯ್ಲಿಕ್ಕೆ ಹೋಗ್ಬೇಡ. ನೀನು ಒಬ್ಬನೇ ಆಲೋಚನೆ ಮಾಡ್ಲಿಕ್ಕೂ ಹೋಗ್ಬೇಡ. ಕೆಲವರನ್ನು ಮಾಡಿಕೋ, ಅವರನ್ನು ಕೇಳು, ನೀನು ನಿರ್ಣಯ ಮಾಡು. ಆ ರೀತಿಯಾಗಿ ಮಾಡ್ತೀಯಲ್ಲ, ಅದರಿಂದ ನಿನಗೆ ಹಿತ. ಕಚ್ಚಿದರ್ಥಾನ್ ವಿನಿಶ್ಚಿತ್ತೆ ಲಘುಮೂಲಾನ್ ಮಹೋದಯಾನ್ ಕ್ಷಿಪ್ರಮಾರಭಸೆ ಕರ್ತಂ ನ ವಿಘ್ನಯಸಿ ತಾದೃಶಾನ್. ಏನೋ ಒಂದು ಡಿಸಿಷನ್ ತಗೊಳ್ಳೋದು, ಏನೋ ರೆಸಲ್ಯೂಷನ್ ಪಾಸ್ ಮಾಡೋದು, ಯಾವುದೋ ಒಂದು ಬಿಲ್ ಪಾಸ್ ಆಯ್ತು, ಪಾಸ್ ಆದ ಮೇಲೆ ಅದನ್ನ ಚಾಲ್ತಿಯಲ್ಲಿ ತರೋದಕ್ಕೆ ಎಷ್ಟೋ ವರ್ಷಗಳ ಹಾಗೆ ಹೋಯ್ತು. ಆ ನಿರ್ಣಯಗಳಲ್ಲಿ ಸತ್ವನೇ ಕಳ್ಕೊಂಡು ಹೋಗ್ಬಿಡ್ತದೆ. ನಿರ್ಣಯ ಮಾಡಿದ 2ನೇ ಕ್ಷಣದಿಂದ ಪ್ರಾರಂಭವಾಗಬೇಕು ಆ ಕಾರ್ಯ. ಜನರಿಗೆ ಗೊತ್ತಾಗಬಾರದು, ನೀನು ಆ ಕಾರ್ಯವನ್ನು ಮಾಡ್ತಾ ಇರಬೇಕು. ಕ್ಷಿಪ್ರಮಾರಭಸೆ ಕರ್ತಂ ನ ವಿಘ್ನಯಸಿ ತಾದೃಶಾನ್ ಕಚ್ಚಿನ್ನ ಸರ್ವೇ ಕಾಮ ಕರ್ಮಾಂತಹ ಪರೋಕ್ಷಾಸ್ತೆ ವಿಶಂಕಿತಾ. ಇಡೀ ಅಧ್ಯಾಯ ಸುಮಾರು 100-150 ಶ್ಲೋಕಗಳಲ್ಲಿ ರಾಜಧರ್ಮವನ್ನೇ ಹೇಳುವುದಂತೆ ಪ್ರಶ್ನೆಗಳನ್ನ ಮಾಡಿದ್ದಾರೆ ಅಷ್ಟೇ. ರಾಜಧರ್ಮವೇ ಬಹಳ ಸುಂದರವಾದದ್ದು. ಒಂದೊಂದು ಮಾತು ಅತೀ ವಿಸ್ತಾರವಾಗಿ ತಿಳಿದುಕೊಳ್ಳಬೇಕಾದದ್ದು, ಬಹಳ ಮೌಲಿಕವಾದ ತತ್ವಗಳನ್ನು ಹೇಳಿದ್ದು. ಹೇಳಲಿಕ್ಕೆ ಅವಕಾಶ ಹೊತ್ತು ಬಹಳ ಇಲ್ಲ. ಕಚ್ಚಿದ್ರಾಜನ್ ಕೃತಾನ್ಯೇವ ಕೃತಪ್ರಾಯಾಣಿ ವಾ ಪುನಃ ವಿದುಸ್ತೆ ಕರ್ಮ ವೀರಕರ್ಮಾಣಿ ನಾನವಾಪ್ತಾನಿ ಕಾನಿಚಿತ. ಕೆಲವು ಪ್ರಾಜೆಕ್ಟು, ಹೀಗೊಂದು ಪ್ರಾಜೆಕ್ಟ್ ಇದೆ ಅಂತ ಅವನು ಅನೌನ್ಸ್ ಮಾಡಿಬಿಡೋದು. ಅನೌನ್ಸ್ ಮಾಡಿ ಆದ ಮೇಲೆ ಅದು ಎಷ್ಟೋ ವರ್ಷಗಳಾದ ಮೇಲೆ ಅದು ಗೊತ್ತಾಗತ್ತೆ. ಕಾರ್ಯ ಆಗೋದೇ ಇಲ್ಲ, ಹೀಗಾಗಬಾರದು. ಕಾರ್ಯ ಆದ ಮೇಲೆ ಜನರಿಗೆ ಗೊತ್ತಾಗಬೇಕು, ಹೀಗೆ ಮಾಡೋರಿದ್ರು ಕಾಣತ್ತೆ ಅಂತ ಅನಿಸ್ಬೇಕು ಅವರಿಗೆ. ಅಷ್ಟು ವೇಗದಿಂದ ಕಾರ್ಯಪ್ರವೃತ್ತಿ ಆಗಬೇಕು. ಕಾರ್ಯ ಮುಗಿದೇ ಬಿಡಬೇಕು. ಒಂದು ಮುಗಿಯದೇ ಇದ್ರೂ ಕೂಡ ಮುಗಿದಷ್ಟು ಅರ್ಧದ ಮಟ್ಟಕ್ಕಾದರೂ ಅದು ಮುಗಿಬೇಕು, ಮುಕ್ಕಾಲು ಪಾಲಾದರೂ ಮುಗಿಬೇಕು. ಅಂದ್ರೆ ನಿನಗದು ಶ್ರೇಯಸ್ಸು. ಆ ವಿಧವಾದ ಕರ್ಮವನ್ನು ನೀನು ಮಾಡ್ತಾ ಇದ್ದೀಯಲ್ಲ. ಕಚ್ಚಿತ್ ಸಹಸ್ರೈರ್ ಮೂರ್ಖಾಣಾಂ ಕಚ್ಚಿತ್ ಸಹಸ್ರೈರ್ ಮೂರ್ಖಾಣಾಂ ಏಕಂ ಕ್ರೀಣಾಸಿ ಪಂಡಿತಂ. 1000 ಜನ ಮೂರ್ಖರು ಒಂದು ಕಡೆಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಒಬ್ಬ ವಿದ್ವಾಂಸ, ಒಬ್ಬ ತಿಳಿದವ, ಒಬ್ಬ ಅನುಭವಸ್ಥ, ವಿವೇಕಿ, ಅನುರಕ್ತ ಒಂದು ಮಾತನ್ನು ಒಂದು ಕಡೆಗೆ ಹೇಳ್ತಾ ಇದ್ದಾನೆ. ಆಗ ಅಟ್ ದ ಕಾಸ್ಟ್ ಆಫ್ ದೇರ್ ಅಡ್ವೈಸ್ ಇವನು ಮಾತನ್ನು ನೀನು ಪರಿಗ್ರಹಣ ಮಾಡಬೇಕು. ನೀನು
1000 ಜನ ಮೂರ್ಖರು ಹೇಳುವುದು ಒಂದೇ, ಒಬ್ಬ ವಿದ್ವಾಂಸ, ಒಬ್ಬ ತಿಳಿದವ, ಒಬ್ಬ ಅನುಭವಸ್ಥ, ಅತ್ಯಂತ ಪ್ರೀತಿಯುಕ್ತ ಹಿತೈಷಿ ಹೇಳುವ ಮಾತು ಒಂದೇ. ಆದ್ದರಿಂದ ನೀನು ರಾಜ್ಯವನ್ನ ಆಳಬೇಕಾದ್ರೆ ನಿನ್ನ ಸ್ವಾರ್ಥವನ್ನು ನೋಡ್ಕೋಬೇಡ, ಅಥವಾ ಜನ ಏನಂತದೆ ಅದನ್ನು ನೀನು ಕೇಳಬೇಡ. ಹಿತೈಷಿಗಳು, ತಿಳಿದವರು ಹೇಳುವ ಮಾತನ್ನು ಕೇಳಿಕೊ. ಅದು ಬಹಳ ಮಹತ್ವದ ಮಾತು. ಮೂರ್ಖರು, ತಿಳಿದವರೇ 10 ಜನ ಹೇಳ್ತಾ ಇದ್ರೆ ಮಾತು ಬೇರೆ. ತಿಳಿಯದಿದ್ದ ಮೂರ್ಖರು 1000 ಜನ ಹೇಳಿದರೂ ಅವರ ಶಂಖವಾದ್ಯವನ್ನ ಕೇಳಬೇಡಾನೆ. ಅವರು ಏನೇನೋ ಮಾತಾಡ್ತಿರ್ತಾರೆ, ಅವರ ಮಾತನ್ನು ನೀನು ಯಾಕೆ ಕೇಳ್ತಿ? 1000 ಜನ ಮಾತಾಡಿದ್ರೆ ಏನಾಯ್ತು? 1000 ಜನ ಮಾತಾಡಿದ್ರು ತಿಳುವಳಿಕೆ ಇಲ್ಲ ಅವರಿಗೆ, ಭವಿಷ್ಯದ ಪರಿಚಯವಿಲ್ಲ ಅವರಿಗೆ, ಮುಂದೇನು ಅನರ್ಥವಾಗತ್ತೆ ಗೊತ್ತಿಲ್ಲ. ಆ ಅನರ್ಥದಲ್ಲಿ, ಬೆಂಕಿಯಲ್ಲಿ ಅವರೇ ಬೀಳೋರಿದ್ದಾರೆ. ಬೀಳಬಾರದು ಅಂತ ಅನ್ನೋದಕ್ಕಾಗಿ ನೀನು ಪ್ರಯತ್ನವನ್ನು ಮಾಡ್ತಾ ಇದ್ದಿ. ಅದಕ್ಕಾಗಿ ಬೇಕಾಗಿರತಕ್ಕಂಥ ಒಬ್ಬ ತಿಳಿದ ಅನುಭವಸ್ಥನಾದ ಹಿತೈಷಿ. ಆದ್ದರಿಂದ ಅದನ್ನು ನೀನು ಅನುಸರಣೆ ಮಾಡಬೇಕೇ ಹೊರತು ಹುಚ್ಚರ ಹಾದಿಯನ್ನು ನೀನು ಅನುಸರಣೆ ಮಾಡಬೇಡ. ಬಹಳ ಜನ ಹೇಳಿದ್ದಾರೆ ಅಂತ ಅನ್ನೋದಕ್ಕಾಗಿ ಆ ಮೆಜಾರಿಟಿಯ ಮೇಲೆ ಹೋಗ್ಬೇಡ ನೀನು. ಮೆಜಾರಿಟಿಯ ಮೇಲೆ ಹೋಗ್ಬೇಡ ನೀನು. ಕಚ್ಚಿತ್ ಸಹಸ್ರೈರ್ ಮೂರ್ಖಾಣಾಂ ಏಕಂ ಕ್ರೀಣಾಸಿ ಪಂಡಿತಂ ಪಂಡಿತೋ ಹ್ಯರ್ಥಕೃಚ್ಛೇಷು ಕುರಿಯಾನ್ ನಿಶ್ರೇಯಸಂ ಪರಂ. ಆ ತಿಳಿದವ ಹಿತೈಷಿ ಅವನು ಮಾಡುವ ಹಿತ ಇನ್ಯಾರಿಂದ ಆಗುವುದಿಲ್ಲ. ನೀನು ಹಿತೈಷಿ ಮಾಡುವ ಹಿತ ನಿನಗೆ ಯಾರಿಂದ ಆಗ್ಲಿಕ್ಕೆ ಸಾಧ್ಯ ನಿನಗೆ? ಆದ್ದರಿಂದ ಅದನ್ನು ಮಾಡು. ಪಂಡಿತೋ ಹ್ಯರ್ಥಕೃಚ್ಛೇಷು ಕುರ್ಯಾನ್ ನಿಶ್ರೇಯಸಂ ಪರಂ ಕಚ್ಚಿತ್ ದುರ್ಗಾಣಿ ಸರ್ವಾಣಿ ಧನಧಾನ್ಯಾಯುಧೋದಿಕೈ ಯತ್ನೈಶ್ಚ ಯಂತ್ರೈಶ್ಚ ಪರಿಪೂರ್ಣಾನಿ ತಥಾ ಶಿಲ್ಪಧನುರ್ಧರೈ ತಥಾಷ್ಟದ ತೀರ್ಥಾನಿ ಚಾರಕೈ ಕಚ್ಚಿತ್ವಾಂ ನಾವಜಾನಂತಿ ಯಾಜಕಾಃ ಪತಿತಂ ಯಥಾ ಕಚ್ಚಿನ್ ಮುಖ್ಯ ಮಹತ್ಸೇವ ಮಧ್ಯಮೇಶು ಚ ಮಧ್ಯಮಾಃ ಜಗನ್ಯಾಶ್ಚ ಜಗನ್ಯೇಷು ಭೃತ್ಯಾಃ ಕರ್ಮಸು ಯೋಜಿತಾಃ. ನಿನ್ನ ಸೇವಕರಿದ್ದಾರೆ, ನಿನ್ನ ಪರಿಚಾರಕರಿದ್ದಾರೆ, ನಿನ್ನ ದಾಸದಾಸಿಯರಿದ್ದಾರೆ ನಿಜ. ಆದರೆ ಅವರಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ಸಾಮರ್ಥ್ಯವಿರ್ತದೆ. ಆ ಸಾಮರ್ಥ್ಯವನ್ನು ಕಂಡು ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀನು ಅವರನ್ನ ಪ್ರೇರಿಸು ಕರ್ಮದಲ್ಲಿ. ಭಾರಿ ತಿಳುವಳಿಕೆ ಇದ್ದಂತಹ ಒಬ್ಬ ಸಮರ್ಥನಾದಂತಹ ಒಬ್ಬ ದಾಸ, ಅವನಿಗೆ ಕೆಟ್ಟ ಕೆಲಸವನ್ನು ಕೊಡಬೇಡ, ನೀಚ ಕಾರ್ಯವನ್ನು ಕೊಡಬೇಡ. ಒಬ್ಬ ತಿಳಿಗೇಡಿಯಾದಂತಹ ಒಬ್ಬ ದಾಸ, ಅವನಿಗೆ ಭಾರಿ ಉತ್ತಮವಾದ ಕೆಲಸವನ್ನು ಮಾಡ್ಲಿಕ್ಕೆ ಕೊಡಬೇಡ ನೀವು. ಯಾರಿಗೆ ಯಾವ ಕೆಲಸವನ್ನು ಎಲಾಟ್ ಮಾಡಬೇಕು, ಎಲೊಕೇಟ್ ಮಾಡಬೇಕು, ಅಸೈನ್ ಮಾಡಬೇಕು, ಇದನ್ನ ನೀನ್ ಮೊದಲು ತಿಳ್ಕೋಬೇಕು. ಬಹಳ ಮಹತ್ವದ ಮಾತಿದೆ, ಬಹಳ ದೊಡ್ಡದಾದಂತಹ ವಿಷಯ. ಇದರ ಬಗ್ಗೆ ಸಾಕಷ್ಟು ಚರ್ಚೆ ಇದೆ. ಮುಂದೆ ಮಹಾಭಾರತದ ಮುಂದಿನ ಭಾಗದಲ್ಲೇ ಬರ್ತದೆ. ಕಚ್ಚಿನ್ ಮುಖ್ಯ ಮಹತ್ಸ್ವೇವ ಮಧ್ಯಮೇಶು ಚ ಮಧ್ಯಮಾಃ ಜಗನ್ಯಾಶ್ಚ ಜಗನ್ಯೇಷು ಭೃತ್ಯಾಃ ಕರ್ಮಸು ಯೋಜಿತಾಃ. ಸಮರ್ಥನಾದಂತಹ ವ್ಯಕ್ತಿಗೆ ಅತಿ ಸಣ್ಣ ಕ್ಷುದ್ರ ಕಾರ್ಯವನ್ನು ಕೊಟ್ಟು ಅವನನ್ನು ಕೂಡಿಸಿಬಿಟ್ರೆ ಆಗ ಅವನಿಂದ ಆಗಬೇಕಾದ ಲಾಭ ನಿನ್ನ ರಾಷ್ಟ್ರಕ್ಕೆ, ನಿನ್ನ ರಾಜ್ಯಕ್ಕೆ, ನಿನಗೆ ಆಗುವುದಿಲ್ಲ, ಹಾನಿಯಾಗತ್ತೆ. ಹಾಗೆ ಮಾಡ್ಕೋಬೇಡ. ನೀನು ಚೆನ್ನಾಗಿ ಅವನ ಯೋಗ್ಯತೆಯನ್ನ, ಅವನ ಕೆಪಾಸಿಟಿಯನ್ನ, ಅವನ ಎಬಿಲಿಟೀಸನ್ನ ನೀನು ಅರ್ಥ ಮಾಡಿಕೊಂಡು ನೀನು ಅವನನ್ನ ಆ ತರಹದ ಕಾರ್ಯದಲ್ಲಿ ಅವನನ್ನ ನೀನು ತೊಡಗಿಸಬೇಕು. ಅದರಿಂದಲೇ ನಿನಗೆ ಲಾಭ, ಅದರಿಂದಲೇ ನಿನಗೆ ಹಿತ. ಅದನ್ನು ಮಾಡ್ತೀಯಲ್ಲ ನೀನು. ಅಮಾತ್ಯಾನ್ ಉಪಘಾತೀತಾನ್ ಪಿತೃಪೈತಾಮಹಾನ್ ಶುಚೀನ್ ಶ್ರೇಷ್ಠಾನ್ ಶ್ರೇಷ್ಠೇಶು ಕಚ್ಚಿತ್ತಂ ನಿಯೋಜಯಿಸಿ ಕರ್ಮಸು. ಮಂತ್ರಿಗಳಿದ್ದಾರೆ, ಆ ಮಂತ್ರಿಗಳು ಹೇಳುವ ಮಾತುಗಳನ್ನು ನೀನು ಚೆನ್ನಾಗಿ ಆಲೋಚನೆ ಮಾಡು. ನಿರ್ಣಯವನ್ನು ತೆಗೆದುಕೊಳ್ಳುವುದಕ್ಕೆ ಸಾಕಷ್ಟು ಹೊತ್ತು ತೆಗೆದುಕೋ. ಆದರೆ ಆ ನಿರ್ಣಯವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನೀನು ಆಲೋಚಿಸಬೇಕಾದದ್ದು ಎಲ್ಲ ಮಂತ್ರಿಗಳ ಎಲ್ಲ ಅಭಿಪ್ರಾಯಗಳನ್ನ ಸುದೀರ್ಘವಾಗಿ ಆಲೋಚನೆ ಮಾಡಿ ನಿರ್ಣಯವನ್ನು ತೆಗೆದು. ಪಕ್ಷಪಾತ ಸರ್ವಥಾ ಮಾಡಬೇಡ. ಕಚ್ಚಿತ್ವಾಂ ನಾವಜಾನಂತಿ ಯಾಜಕಃ ಪತಿತಂ ಯಥಾ ಉಗ್ರ ಪ್ರತಿಗೃಹೀತಾರಂ ಕಾಮಯಾನಮೇವ ಸ್ತ್ರೀಯಃ ಕಾಲಾತಿಕ್ರಮಣಾದೇತೆ ಭಕ್ತ ವೇತನಯೋರ್ಭೃತಾಃ ಭರ್ತು ಕುಪ್ಯಂತಿ ದೌರ್ಗತ್ಯಾತ್ ಸೋನರ್ಥ ಸುಮಹಾನ್ ಸ್ಮೃತಃ. ಕೆಲಸಕ್ಕೆ ಜನರನ್ನು ಇಟ್ಕೊಂಡಿದ್ದಿ, ಅವರಿಗೆ ನೀನು ಹಣವನ್ನು ಕೊಡಬೇಕಾಗಿದೆ. ಸರಿಯಾದ ವೇಳೆಗೆ ನೀನು ಹಣವನ್ನು ಕೊಡಬೇಕು. ಅವರು ಬೇಡಿ ಕಾಡಿ
ಆದ್ಮೇಲೆ ನಿನ್ನ ಹಣವನ್ನು ಕೊಡೋದಲ್ಲ, ಅವರು ಬೇಡುವುದಕ್ಕಿಂತ ಮೊದಲೇ ಹಣವನ್ನು ಕೊಡಬೇಕು. ಇದು ನಿನ್ನ ಕರ್ತವ್ಯ. ಇದನ್ನು ಮಾಡ್ತೀಯಲ್ಲ ನೀನು. ಅವರು ಬೇಡುವುದಕ್ಕಿಂತ ಮೊದಲೇ ನೀನು ಹಣವನ್ನು ಕೊಡುವುದಾದರೆ ನಿನ್ನ ಶ್ರೇಯಸ್ಸು, ಭಾರಿ ಉತ್ತಮ. ನೀನು ಇಲ್ಲದೆ ಇದ್ರೆ ನಿನ್ನನ್ನು ಅಳಿತಾರೆ, ಅಳೆದು ಬಿಡ್ತಾರೆ. ಆದ್ದರಿಂದ ದಯವಿಟ್ಟು ಆ ರೀತಿಯಾಗಿ ಮಾಡ್ಲಿಕ್ಕೆ ಹೋಗ್ಬೇಡ. ಹೊರತು ಕುಪ್ಪಂತೆ ದೌರ್ಗತ್ಯ ಖಚ್ಚಿದ್ದಾರಾನ್ ಮನುಷ್ಯಾಣಂ ತವರ್ಥೆ ಮೃತ್ಯು ಮೀಯೂಷಾಂ ವ್ಯಸನಂ ಚಾಭ್ಯುಪೇತಾನಾಂ ಬಿಭರ್ಷಿ ಭವತರ್ಷಭ. ನಿನಗಾಗಿ ಯಾರು ಸತ್ತಿರ್ತಾರೆ ಅಂಥವರ ಬಳಗದವರನ್ನ, ಕುಟುಂಬದವರನ್ನ ನೀನು ಪೋಷಣೆ ಮಾಡ್ತೀಯಲ್ಲ. ಕಚ್ಚಿತ್ ಭಯಾದುಪಗತಂ ಕ್ಷೀಣಂ ವ ರಿಪುಮಾಗತಂ. ಭಯದಿಂದ ನಿನ್ನ ಕಾಲಿಗೆ ಬಿದ್ದಂತಹ ಒಬ್ಬ ಶತ್ರು, ಅವನನ್ನು ನೀನು ರಕ್ಷಣೆ ಮಾಡ್ತಿದ್ದಾನೆ. ಯುದ್ಧೇವಾ ವಿಜಿತಂ ಪಾರ್ಥ ಪುತ್ರವತ್ ಪರಿರಕ್ಷಸಿ. ನೀನು ಒಬ್ಬ ಶತ್ರುವನ್ನು ನೀನು ಗೆದ್ದಿದ್ದಿ, ಆ ಗೆದ್ದು ತಂದಂತಹ ಒಬ್ಬ ಶತ್ರು ನಿನ್ನ ಬಂದಿಯಲ್ಲಿದ್ದಾನೆ. ಆದರೆ ಅವನನ್ನ ನೀನು ಒಬ್ಬ ಕೈದಿ ಅಂತ ನೋಡ್ಕೋಬಾರದು, ಅವನನ್ನ ನಿನ್ನ ಮಗ ಅಂತ ನೀನು ಪ್ರೀತಿಸ್ಬೇಕು. ಯುದ್ಧವಾಡುವವರೆಗೆ ಅವನು ನಿನ್ನ ಶತ್ರು, ಸೋಲುವಾಗ ಪರಾಭೂತನಾದ ಶತ್ರು. ಮನೆಗೆ ಬಂದಾಗ 2ನೇ ಕ್ಷಣದಿಂದ ನಿನ್ನ ಮಗ ಅವ. ಅಂದ್ರೆ ನಾಳೆ ಯಾವುದೋ ಒಂದು ಸಂದರ್ಭದಲ್ಲಿ ಅವನು ರಾಜನಾದರೂ ಕೂಡ ನಿನ್ನ ಸ್ನೇಹವನ್ನು ಅವನು ಮರೆಯುವುದಿಲ್ಲ, ನಿನ್ನ ಸ್ನೇಹಕ್ಕೆ ಬೆಲೆ ಕೊಡ್ತಾನೆ. ನಿನ್ನ ಪರಾಕ್ರಮದಿಂದ ಅವನನ್ನು ಸೋಲಿಸಿದ್ದಿ, ಅವನು ಸಂತೋಷ ಪಡ್ತಾನೆ. ಆದರೆ ನಿನ್ನ ಸ್ನೇಹಕ್ಕೆ ಬೆಲೆ ಕೊಟ್ಟು ನಿನಗೆ ತಲೆಬಾಗಿ ನಡೀತಾನೆ. ಪುತ್ರವತ್ ಪರಿರಕ್ಷಸಿ. ಆದ್ದರಿಂದ ಆ ರೀತಿಯಾಗಿರಬೇಕು ನೀನು. ಯಾತ್ರಾ ಮಾರಭಸೆ ದೃಷ್ಟ್ಯಾ ಪ್ರಾಪ್ತ ಕಾಲವರಿಂದವ. ಯಾವ ಸಂದರ್ಭದಲ್ಲಿ ಯಾರನ್ನ ನೀನು ನಿನ್ನ ಪಕ್ಷದಲ್ಲಿ ತೆಗೆದುಕೋಬೇಕು ಅನ್ನುವುದನ್ನ ನೀನು ತಿಳ್ಕೋಬೇಕು, ಅದನ್ನು ಅರ್ಥ ಮಾಡ್ಕೊಂಡಿದ್ದೀಯಲ್ಲ. ಕಚ್ಚಿದ ಆತ್ಮಾನಮೇವಾಗ್ರೆ ವಿಜಿತ್ಯ ವಿಜಿತೇಂದ್ರಿಯ ಪರಾನ್ ಜಿಗೀಷಸೆ ಪಾರ್ಥ ಪ್ರಮತ್ತಾನ್ ಅಜಿತೇಂದ್ರಿಯ ಕಚ್ಚಿನ್ ಮೂಲಂ ದೃಢಂ ಕೃತ್ವ ಪರಾನ್ಯಾಸೆ ವಿಷಂಪತೆ. ನಿನ್ನ ಮನೆ ಗೆದ್ದು ಮಾರು ಗೆಲ್ಲು ಅಂತಂತಾರೆ. ಹಾಗೆ ನಿನ್ನ ಮನೆಯನ್ನ, ನಿನ್ನ ಒಳಗಿರುವ ಅಂತರಂಗವನ್ನ, ನಿನ್ನ ಮಂತ್ರಿಗಳನ್ನ ಗೆದ್ದು ಹೊರಗಿರುವಂತಹ ಶತ್ರುಗಳನ್ನು ಗೆಲ್ಲು. ನಿನ್ನ ಮಂತ್ರಿಗಳಲ್ಲೇ ಕುಹಕವಿದ್ದಾಗ, ನಿನ್ನ ಮಂತ್ರಿಗಳಲ್ಲೇ ಕಪಟ, ಕುಟಿಲ, ವ್ಯತ್ಯಾಸ, ಪೀಡೆ, ಹಿಂಸೆ ಇದ್ದಾಗ, ಪರಸ್ಪರವಾಗಿ ಅಸಮಾಧಾನಗಳಿದ್ದಾಗ ನೀನು ಹೊರಗಿರುವ ಶತ್ರುಗಳನ್ನ ಗೆಲ್ಲುವ ವಿಚಾರವನ್ನು ಮಾಡ್ಲಿಕ್ಕೆ ಹೋಗಬೇಡ, ಆಗುವುದಿಲ್ಲ. ಒಳಗಿನ ಒಡಕವನ್ನ ಪರಿಹಾರ ಮಾಡಬೇಕು, ಅದು ಗಟ್ಟಿ ಮಾಡ್ಕೋಬೇಕು. ಅದಾದ ಮೇಲೆ ಮೇಲಿಂದೆಲ್ಲ ಹಾಗೆ ಮಾಡ್ತೀಯಲ್ಲ ನೀನು. ಕಚ್ಚಿನ್ ಮೂಲಂ ದೃಢಂ ಕೃತ್ವ ಪರಾನ್ಯಾಸಿ ವಿಷಂಪತೆ. ಕಚ್ಚಿದ ಅಭ್ಯವಹಾರ್ಯಾಣಿ ಗಾತ್ರ ಸಂಸ್ಪರ್ಶನಾನಿ ಚ ಘ್ರೇಯಾಣಿ ಚ ಮಹಾಗ್ರಾಜ ರಕ್ಷಂತ ಅನುಮತಸ್ತವ. ಎಲ್ಲ ನೋಡಿ, ನೀನು ಯಾವುದನ್ನು ಮುಟ್ಟುತ್ತಿ, ನೀನು ಯಾವುದನ್ನ ಆಘ್ರಾಣನ ಮಾಡ್ತಿ, ನೀನು ಯಾವುದನ್ನ ತಿಂತಿ, ನೀನು ಎಲ್ಲಿ ಕೂತ್ಕೋತಿ, ಅದನ್ನೆಲ್ಲ ಪರೀಕ್ಷೆ ಮಾಡ್ತಾರಲ್ಲ ನಿನ್ನ ಸೇವಕರು. ಅದನ್ನೆಲ್ಲ ಸೇವಕರು ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಿ ಆದ ಮೇಲೇನೆ ನೀನು ಅದನ್ನ ನೀನು ಬೆಳೆಸ್ಬೇಕು. ಅಲ್ಲಿ ಕೂಡುವುದು, ಇವತ್ತು ನಾವು ಅದನ್ನೆಲ್ಲ ನೋಡ್ತೇವೆ. 5,000 ವರ್ಷಗಳ ಹಿಂದೆಯೂ ಕೂಡ ಈ ಮಾತುಗಳು ಆಗಲೂ ಇತ್ತು ಅನ್ನುವ ಮಾತನ್ನು ತಿಳಿಬೇಕೀಗ. ಕಚ್ಚಿದ ಆಭ್ಯಂತರೇಭ್ಯಶ್ಚ ಬಾಹ್ಯೇಭ್ಯಶ್ಚ ವಿಷಂಪತೆ ರಕ್ಷಸ್ಯಾತ್ಮಾನಮೇವಾಗ್ರೆ ತಾಂಶ್ಚ ಸ್ವೇಭ್ಯೋ ಮಿತಶ್ಚ ತಾನ್. ನಿನ್ನವರು ಅಂತ ಯಾರಿದ್ದಾರೆ ಅವರ ಮೇಲೂ ಕೂಡ ಅತ್ಯಂತ ಆತ್ಮೀಯರಿರಬಹುದು ನಿನ್ನ ಮಂತ್ರಿಗಳು. ಆದರೆ ಯಾವ ಮಂತ್ರಿಗಳಿಗೆ ಯಾವ ಶತ್ರುಗಳು ಬಂದು ತಲೆ ಊದಿ, ಕಿವಿ ಊದಿ, ತಲೆ ಕೆಡಿಸಿದ್ದಾರೆ ನಿನಗೇನು ಗೊತ್ತು? ಅವರು ಯಾವಾಗ ನಿನಗೆ ವಿರೋಧಿಗಳಾಗ್ತಾರೆ ನಿನಗೇನು ಹೇಳಿಕ್ ಬರುತ್ತೆ? ಅತ್ಯಂತ ಪ್ರೀತಿಯಿಂದ ಇರು, ಜೊತೆಗೆ ನಿನ್ನನ್ನು ನೀನು ರಕ್ಷಣೆ ಮಾಡಿಕೊ. ಮಂತ್ರಿಗಳು ಅಂತ ಹೇಳಿ ಮೈಮರ್ತು ಕೂಡಬೇಡ, ರಕ್ಷಣೆ ಮಾಡಿಕೊ. ಆದ್ದರಿಂದ ಅದನ್ನು ನೀನು ಮಾಡಬೇಕು. ಕಚ್ಚಿದ ಆಭ್ಯಂತರೇಭ್ಯಶ್ಚ ಬಾಹ್ಯೇಭ್ಯಶ್ಚ ವಿಷಂಪತೆ ರಕ್ಷಸ್ಯಾತ್ಮಾನಮೇವಾಗ್ರೆ ತಾಂಶ್ಚ ಸ್ವೇಭ್ಯಶ್ಚ ಮಿತಶ್ಚ ತಾನ್. ಅವರಲ್ಲಿ ಪರಸ್ಪರವಾಗಿ ಜಗಳ ಬರುವ ಸಂಭವವಿರುತ್ತದೆ, ಅದನ್ನು ಪರಿಹಾರ ಮಾಡಬೇಕು. ಅವರಿಬ್ಬರು ಸೇರಿ ನಿನ್ನ ವಿರುದ್ಧ ಬಂಡೇಳುವ ಸಂಭವವಿರುತ್ತದೆ, ಅದನ್ನು ನೀವು ನಿವಾರಣೆ ಮಾಡಿಕೋಬೇಕು. ಹೀಗೆ ರಾಜ್ಯ ಅಂತಂದ್ರೆ ಸುತ್ತಲೂ ಮುಳ್ಳು, ಮಧ್ಯದಲ್ಲಿ ಒಂದು ಹೂ. ಇಂಥ ಒಂದು ವಿಕಟವಾದಂತಹ ಪರಿಸ್ಥಿತಿ ಅದು. ಕಚ್ಚಿದ್ ಜ್ಞಾತೀನ್ ಗುರೂನ್ ವೃದ್ಧಾನ್ ವಣಿಜ ಶಿಲ್ಪಿ ನಶ್ರಿತಾನ್ ಅಭೀಕ್ಷಣ ಅನುಗೃಹಾಸಿ ಧನಧಾನ್ಯೇನ ದುರ್ಗತಾನ್. ನಿನ್ನ
ನಿನ್ನ ಬಳಗದವರು ಒಂದಾನೊಂದು ಕಾಲಕ್ಕೆ ಈಗ ಬಹಳ ಬಡತನದಲ್ಲಿದ್ದಾರೆ, ಅಂಥವರನ್ನು ನೀನು ಪೋಷಣೆ ಮಾಡಬೇಕು. ನೀನು ಈಗ ಬಡತನದಲ್ಲಿದ್ದರೆ ನನಗೇನು ಜವಾಬ್ದಾರಿ ಇಲ್ಲ ಅಂತನಬೇಡ. ನೀನು ಅವರ ಪೋಷಣೆ ಮಾಡುವುದು ನಿನ್ನ ಹೊಣೆಗಾರಿಕೆ. ಒಳ್ಳೆ ಶಿಲ್ಪಿಗಳು, ಇಂಜಿನಿಯರ್ಸ್, ಬುದ್ಧಿವಂತರು, ನಾನಾ ವಿಧವಾದ ಕೌಶಲವನ್ನು ಮಾಡಬಹುದು ಅಂಥ ಜನರಿದ್ದಾರೆ. ಇವತ್ತು ಅವರಿಗೆ ಹಣಕಾಸಿಲ್ಲ, ಅವರನ್ನು ನೀನು ಕಾಪಾಡಬೇಕು, ರಕ್ಷಣೆ ಮಾಡಬೇಕು. ಅದನ್ನು ನೋಡಿ ಮುಂದಿನ ಜನ ನಮಗೂ ಹೊಟ್ಟೆಗಾಗತ್ತಪ್ಪ, ನಮ್ಮ ರಕ್ಷಣೆಯೂ ಆಗತ್ತೆ, ನಮಗೇನು ಚಿಂತೆ ಇಲ್ಲ ಅಂತ ಭರವಸೆಯಿಂದ ಬಂದು ಈ ಮಾರ್ಗದಲ್ಲಿ ಇರ್ತಾರೆ. ಆದ್ದರಿಂದ ಅನುತಿಷ್ಠಂತೆ ಪೂರ್ವಾಹ್ಣೆ ನಿತ್ಯ ಮಾಯಂ ವ್ಯಯಂ ತಮ. ಈ ಲೆಕ್ಕಾಚಾರಗಳು ಅವುಗಳೆಲ್ಲ ಸರಿಯಾಗಿದೆಯಲ್ಲ, ಇವುಗಳೆಲ್ಲ ನೀನು ಮಾಡಬೇಕು. ಅನೇಕ ವಿಧವಾದ ಯಜ್ಞಯಾಗಗಳು ಅವುಗಳನ್ನು ನೀನು ಮಾಡ್ತಾ ಇದ್ದೀಯಲ್ಲ. ಉತ್ಪನ್ನಾನ್ ಕಚ್ಚಿದಾಢ್ಯಸ್ಯ ದರಿದ್ರಸ್ಯ ಚ ಭಾರತ ಅರ್ಥಾನ್ನ ಮಿಥ್ಯಾ ಪಶ್ಯಂತಿ ತವಾಮಾತ್ಯ ಹೃತಾಧನೈ. ಅನೇಕ ದೋಷಗಳಿವೆ. ಅದರಲ್ಲಿ ಮೊದಲನೇ ದೋಷ ನಾಸ್ತಿಕ್ಯ. ರಾಜ ನಾಸ್ತಿಕನಾದರೆ ಇಡೀ ರಾಜ್ಯ ಅಧಪಾತಕ್ಕೆ ಪ್ರಾರಂಭವಾಯಿತು ಅಂತ ಅರ್ಥ. ನಾಸ್ತಿಕ್ಯಂ ಅನೃತಂ. ರಾಜ ಎಂದೆಂದಿಗೂ ಬ್ರೀಚ್ ಆಫ್ ಫೇತ್ ಮಾಡತಕ್ಕದ್ದಲ್ಲ. ತಾನು ಆಡಿದ ಮಾತನ್ನ ನಡೆಸುವುದು ರಾಜನಿಗೆ ದೊಡ್ಡ ಜವಾಬ್ದಾರಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಮಾತನಾಡಿದ, ಆ ಮಾತನ್ನು ನಡೆಸಲಿಲ್ಲ, ಚಿಂತೆ ಇಲ್ಲ. ಆದರೆ ರಾಜ ತನ್ನ ಪ್ರಜೆಗಳಿಗೆ ಕೊಟ್ಟಂತಹ ಆಶ್ವಾಸನೆಯನ್ನ ನಡೆಸದೇ ಹೋದರೆ ಅವನ ಮೇಲೆ ನಂಬಿಕೆಯೇ ಹೊರಟೋಗುತ್ತೆ, ರಾಜ್ಯ ಹಾಳಾಗ್ತದೆ. ಅನೃತಂ, ಸುಳ್ಳಾಡ್ಲಿಕ್ಕಿಲ್ಲ. ಕ್ರೋಧಂ, ಅಕಾರಣವಾಗಿ ಸಿಟ್ಟಿಗೆ ಬರತಕ್ಕದ್ದಲ್ಲ. ಪ್ರಮಾದಂ, ವಿನಾಕಾರಣವಾಗಿ ತಪ್ಪುಗಳನ್ನ ಮೇಲಿಂದ ಮೇಲೆ ಮಾಡುವುದಲ್ಲ. ದೀರ್ಘ ಸೂತ್ರತಾಂ, ಸಣ್ಣ ಕೆಲಸವನ್ನ ಅತಿ ದೀರ್ಘ ಕಾಲದವರೆಗೆ ಬೆಳೆಸುವುದು ಸರಿಯಲ್ಲ. ಅದರ್ಶನಂ ಜ್ಞಾನಮತಾಂ, ತಿಳಿದವರನ್ನು ಹೋಗಿ ಭೇಟಿ ಆಗದೇ ಇರತಕ್ಕದ್ದಲ್ಲ. ತಿಳಿದವರಿಗೆ, ಬಲ್ಲವರಿಗೆ ಮೇಲಿಂದ ಮೇಲೆ ಹೋಗಿ ಭೇಟಿಯಾಗಿ ಅವರ ಉಪದೇಶಗಳನ್ನ, ಅವರ ಸಂದೇಶಗಳನ್ನ ಕೇಳಿಕೊಂಡು ನೀನು ರಾಜ್ಯವನ್ನು ಆಳಬೇಕು. ಆಲಸ್ಯಂ, ಬೇಸರ ಬಂತು ಅಂತ ಕೂಡ್ಲಿಕ್ಕಿಲ್ಲ. ಏಕಚಿಂತನಂ, ನೀನು ಒಬ್ಬಂಟಿಗನಾಗಿ ಆಲೋಚನೆ ಮಾಡುವುದಲ್ಲ. ಅನರ್ಥಜ್ಞೈಶ್ಚ ಚಿಂತನಂ, ಯಾರು ಅರ್ಥಜ್ಞರಲ್ಲ, ಪುರುಷಾರ್ಥಗಳು ಗೊತ್ತಿಲ್ಲ, ಆ ಶಾಸ್ತ್ರವಲ್ಲೂ ಬಲ್ಲವರಲ್ಲ, ಅವರ ಜೊತೆಗೆ ನೀನು ಆಲೋಚನೆ ಮಾಡತಕ್ಕದ್ದಲ್ಲ. ನಿಶ್ಚಿಂತಾನಾಂ ಅನಾರಂಭಂ, ಯಾವ ನಿಶ್ಚಿಂತವಾದ ಕರ್ಮಗಳು ಅಂಥವುಗಳನ್ನು ಮಾಡದೇ ಇರುವುದು, ಅದು ತಪ್ಪುದು. ಮಂತ್ರಸ್ಯ ಅಪರಿರಕ್ಷಣಂ, ಗೂಢವಾಗಿ ಆಲೋಚನೆ ಮಾಡಿರ್ತೀರಿ, ಅವುಗಳನ್ನು ರಕ್ಷಣೆ ಮಾಡಬೇಕು. ಬೇರೆಯವರಿಗೆ ಸುದ್ದಿ ಮುಟ್ಟಬಾರದು, ಕಿವಿಗೆ ಬೀಳಬಾರದು. ಮಂಗಲಾದ್ಯ ಪ್ರಯೋಗಂಚ, ಪ್ರಾರಂಭ ಮಾಡುವಾಗ ಮಂಗಲದಿಂದಲೇ ಪ್ರಾರಂಭಿಸಬೇಕು. ಪ್ರತ್ಯುತ್ಥಾನಂಚ ಸರ್ವತಃ, ಯಾವಾಗಲೂ ಸಿದ್ಧನಾಗಿರಬೇಕು, ಜಾಗರೂಕನಾಗಿರಬೇಕು ಶತ್ರುಗಳನ್ನು ಎದುರಿಸುವುದಕ್ಕೆ. ಇಷ್ಟೆಲ್ಲ ಗುಣದೋಷಗಳಿವೆ. ಈ ಎಲ್ಲ ಗುಣದೋಷಗಳನ್ನು ಸರಿಯಾಗಿ ನೀನು ತಿಳಿದು ಅದರಂತೆ ನೀನು ಅನುಷ್ಠಾನ ಮಾಡ್ತೀಯಲ್ಲ, ಹಾಗಿದ್ದರೆ ಮಾತ್ರ ನಿನಗೆ ಲಾಭವಾಗ್ತದೆ, ಇಲ್ಲದಿದ್ರೆ ಆಗುವುದಿಲ್ಲ. ನೀನು ಓದಿದ ವೇದವೆಲ್ಲ ಸಫಲವಾಗಿದೆಯಲ್ಲ, ನೀನು ಪಡೆದ ಹಣ ಎಲ್ಲ ಸಫಲವಾಗಿದೆಯಲ್ಲ, ನೀನು ಕಲ್ತದ್ದು ಅದೆಲ್ಲ ಸಫಲವಾಗಿದೆಯಲ್ಲ ಅಂದ್ರೆ ಉತ್ತಮ. ಧರ್ಮರಾಜ ಕೇಳಿದ, ಏನ್ ಸ್ವಾಮಿ ಇದೆಲ್ಲ ಸಫಲವಾಗುವುದು ಅಂದ್ರೆ ಏನರ್ಥ, ಏನಿದು ಸಫಲವಾಗುವುದು ಅಂತಂದ್ರೆ? ಅದಕ್ಕೆ ಹೇಳಿದ, ಅಗ್ನಿಹೋತ್ರ ಫಲ ವೇದಾಹ. ಅಗ್ನಿಹೋತ್ರ ಫಲ ವೇದಾಹ, ವೇದವನ್ನು ಓದಿದ್ದರ ಫಲವೇನು? ಯಜ್ಞಯಾಗಗಳೇ ವೇದದ ಫಲ. ದತ್ತಭುಕ್ತ ಫಲಂ ಧನಂ, ಹಣದ ಫಲವೇನು? ಒಂದು, ದಾನ ಕೊಡುವುದು ಉತ್ತಮ, ಎರಡನೆಯದ್ದು ಭೋಗ ಮಾಡುವುದು. ಇದು ಎರಡು ಉತ್ತಮವಾದ ಫಲಗಳು. ಶ್ರೇಷ್ಠವಾದ ಫಲ ದಾನ, ಮಧ್ಯಮವಾದ ಫಲ ಭೋಗ. ಈ ಎರಡು ಫಲಗಳು ಹಣ ಗಳಿಸಿದ್ದಕ್ಕೆ. ಅದು ಬಿಟ್ಟರೆ ಹಣ ಗಳಿಸಿದ್ದಕ್ಕೆ ಇನ್ನೇನು ಫಲವಿಲ್ಲ. ಶೀಲವೃತ್ತ ಫಲಂ ಶ್ರುತಂ, ಕೇಳಿ ತಿಳಿದು ಓದಿ ಅಧ್ಯಯನ ಮಾಡಿ ಬಹಳಷ್ಟು ಜ್ಞಾನವನ್ನು ಗಳಿಸಿದ್ದರ ಫಲವೇನು? ಶೀಲ ಮತ್ತು ವೃತ್ತ. ಆದ್ದರಿಂದ ಇದು ನಿನಗಾಗಿದ್ರೆ ಸರಿ. ಕಚ್ಚಿದ ಅಭ್ಯಾಗತ ದೂರಾದ್ ವಣಿಜೋ ಲೋಭ ಕಾರಣ, ಹಣ ಸಿಗತ್ತೆ ಅಂತನ್ನುವುದಕ್ಕೆ ದೂರ ದೂರದಿಂದ ನಿನ್ನ ರಾಜ್ಯದಲ್ಲಿ ಬಂದು ಜನ ವ್ಯಾಪಾರ ಮಾಡ್ತಾರಲ್ಲ,
ಗ್ಲೋಬಲೈಸೇಷನ್ ಮಾಡಿದ್ದೀಯಲ್ಲ. ಕಚ್ಚಿತ್ ಶೃಣೋಷಿ ವೃದ್ಧಾನಾಂ ಧರ್ಮಾರ್ಥ ಸಹಿತ ಗಿರಹ. ಹಿರಿಯರು ಹೇಳುವ ಧರ್ಮದ ಮಾತನ್ನ, ಅರ್ಥದ ಮಾತನ್ನ, ಅವರು ಹೇಳಿದಾಗ ಉಪದೇಶ ಮಾಡಿದ್ದನ್ನ ನೀನು ಕೇಳ್ತೀಯಲ್ಲ, ಇವರಿಗೇನು ತಿಳಿಯತ್ತೆ ಅಂತ ಅಹಂಕಾರದಿಂದ ತಾತ್ಸಾರ ಮಾಡುವುದಿಲ್ಲಲ್ಲ, ನೀನು ಮಾಡಬೇಡ. ಕಚ್ಚಿತ್ ಕೃತಂ ವಿಜಾನೀಶೆ ಕರ್ತಾರಂಚ ಪ್ರಶಂಸಸಿ. ನಿನಗ್ಯಾರೋ ಉಪಕಾರ ಮಾಡಿದ್ದನ್ನು ನೀನು ಅದನ್ನು ನೆನೆಸ್ತೀಯಲ್ಲ. ಸತಾನ್ಮಧ್ಯೆ ಮಹಾರಾಜ ಸತ್ಕರೋಷಿ ಚ ಪೂಜಯನ್. ಸಜ್ಜನದ ಮಧ್ಯದಲ್ಲಿ ಸತ್ಕಾರವನ್ನು ಮಾಡ್ತೀಯಲ್ಲ. ಕಚ್ಚಿದಂಧಾಂಶ್ಚ ಮೂಕಾಂಶ್ಚ ಪಂಗೂನ್ ವ್ಯಂಗಾನ್ ಅಬಾಂಧವಾನ್. ಕುರುಡರು, ಮೂಕರು, ಚೊಂಚರು, ಕಾಲಿಲ್ಲದವರು, ವ್ಯಂಗರು, ಬಳಗ ಇಲ್ಲದವರು, ಅವರಿಗೆ ತಂದೆಯಂತೆ ನೀನು ರಕ್ಷಣೆ ಮಾಡುವುದು ನಿನ್ನ ಜವಾಬ್ದಾರಿ. ಮಾಡ್ತೀಯಲ್ಲ ನೀನು. ಹಾಗೂ ಪ್ರವ್ರಜಿತಾನ್, ಸನ್ಯಾಸಿಗಳು, ಮನೆ ಬಿಟ್ಟು ವೈರಾಗ್ಯದಿಂದ ಹೊರಟವರು, ಅವರಿಗೂ ಹೊಟ್ಟೆಗೆ ಹಾಕುವ ಜವಾಬ್ದಾರಿ ನಿನ್ನದು. ಇದೆಲ್ಲ ಮಾಡ್ತೀಯಲ್ಲ. ಈ ಎಲ್ಲ ಧರ್ಮವನ್ನ, ಅರ್ಥವನ್ನ, ಕಾಮವನ್ನ ಮಾಡುವುದಕ್ಕೆ ವಿರೋಧಿಯಾದದ್ದು 6. ಆ 6 ದುರ್ಗುಣಗಳನ್ನ ಬಿಟ್ಟವನಿಗೆ ಇದೆಲ್ಲ ಸಾಧ್ಯ. ಆ 6 ದುರ್ಗುಣಗಳೇನು? ನಿದ್ರಾ, ಆಲಸ್ಯಂ, ಭಯಂ, ಕ್ರೋಧ, ಮಾರ್ಗವಂ, ದೀರ್ಘಸೂತ್ರತ. ಈ 6 ದೋಷಗಳಿದ್ದವನು ಎಂದೆಂದಿಗೂ ಶ್ರೇಯಸ್ಸನ್ನು ಹೊಂದಲು ಸಾಧ್ಯವಿಲ್ಲ. ಈ 6 ದೋಷಗಳನ್ನು ಕಳೆದುಕೊಂಡವನಿಗೆ ಮಾತ್ರ ನಿದ್ರಾ, ಆಲಸ್ಯ, ಭಯ, ಕ್ರೋಧ, ಅಮಾರ್ಧವ, ದೀರ್ಘಸೂತ್ರತ ಎಂಬ 6 ದೋಷಗಳು. ಈ 6 ದೋಷಗಳು ಇಲ್ಲದವನಿಗೆ ಮಾತ್ರ ಶ್ರೇಯಸ್ಸು ಸಾಧ್ಯ, ಯಶಸ್ಸು ಕೈಗೂಡ್ತದೆ. ಇವುಗಳೆಲ್ಲ ಮಾಡ್ತೀಯಲ್ಲ ನೀನು ಅಂತ ಹೇಳಿ ನಾರದರು ಧರ್ಮರಾಜನಿಗೆ ಕೇಳ್ತಾ ಇದ್ದಾರೆ. ಧರ್ಮರಾಜ ಹೇಳಿದ, ಸ್ವಾಮಿ, ಇಂಥ ಪ್ರಶ್ನೆಗಳಲ್ಲಿ ಉತ್ತಮವಾದ ಉಪದೇಶವನ್ನು ಮಾಡುವ ನಿಮ್ಮ ಕೌಶಲ ಬಹಳ ಅದ್ಭುತವಾಗಿದೆ, ಬಹಳ ಶ್ರೇಷ್ಠವಾಗಿದೆ. ಉಪದೇಶ ಬಹಳ ಸುಂದರವಾಗಿದೆ, ನನ್ನ ಮನಸ್ಸಿಗೆ ಪೂರ್ಣ ಹಿಡಿಸಿದೆ. ನೀವು ಹೇಳಿದಂತೆಯೇ ನಾನು ನಡೀತಾ ಇದ್ದೇನೆ. ಇನ್ನು ಮುಂದೆಯೂ ಇನ್ನೂ ಹೆಚ್ಚಿಗೆ ನೀವು ಹೇಳಿದಂತೆ ಧರ್ಮವನ್ನು ಪಾಲನ ಮಾಡುವ, ರಾಜನೀತಿಯನ್ನು ಪಾಲಿಸುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ನಾರದರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತಾ ಹರಿಃ ಕರ್ತಾ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ. ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.